ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು NCERT 9ನೇ ತರಗತಿಯ 6ನೇ ಚಾಪ್ಟರ್ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ನಾವು ಡಿಸ್ಕಷನ್ ಮಾಡುವಂತೆ ಈ ಒಂದು ವಿಡಿಯೋ ಪಾರ್ಟ್ 3 ಆಗಿರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಐಡಿಯಾಸ್ ಫೋರಮ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಈ ಕೂಡಲೇ ಜಾಯ್ನ್ ಆಗಿರಿ. ಸರ್ ಜಾಯ್ನ್ ಆಗೋದ್ರಿಂದ ಏನಾದರೂ ಬೆನಿಫಿಟ್ಸ್ ಇದೆಯಾ? ಎಸ್, ಅಫ್ಕೋರ್ಸ್ ನಿಮಗೆ ಒಂದು ಬೆನಿಫಿಟ್ಸ್ ಇದೆ. ಲೈಕ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವೇನು ಮಾಡ್ತಿದ್ದೀವಿ, ನಿಮಗೆ ಡೈಲಿ ಒಂದು ಕ್ವೆಶನ್ಸ್ನ ನಿಮಗೆ ಕ್ವಿಜ್ ಮುಖಾಂತರ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಪಾರ್ಟ್ ಫ್ರಮ್ ಕ್ವಿಜಸ್ಸು ನಿಮಗೆ ಏನಾದರೂ ಒಂದು ಎಕ್ಸಾಮ್ ರಿಲೇಟೆಡ್ ಏನಾದರೂ ನಿಮಗೆ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ನಮ್ಮ ಐಡಿಯಾಸ್ ಫಾರಮ್ನ ಒಂದು ಫ್ಯಾಕಲ್ಟಿ ಮುಖಾಂತರ ಕೇಳಿ ನೀವು ಬಗೆಹರಿಸ್ಕೋಬೋದು. ಮತ್ತು ನಿಮಗೆ ಡೈಲಿ ಒಂದು ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಮಾಹಿತಿ ಆಗಿರ್ಬೋದು, ಜಾಬ್ ನೋಟಿಫಿಕೇಶನ್ ಆಗಿರ್ಬೋದು, ಇವೆಲ್ಲ ಕಂಪ್ಲೀಟ್ ಒಂದು ಸೆಟ್ ಆಫ್ ಒಂದು ನಿಮಗೆ ಸಿಗ್ತೈತಿ, ಒಂದೇ ಕಡೆ ಸಿಗ್ತೈತಿ. ಮತ್ತು ನಮ್ಮ ಸ್ನೇಹಿತರ ಅಂತ ನವೀನ್ ಸರ್ ಕೂಡ ಅನ್ ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾರೆ, ಅಲ್ಲಿ ಕೂಡ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಓಕೆ, ಕಳೆದ ವಿಡಿಯೋದಲ್ಲಿ ಪಾರ್ಟ್ 2ರಲ್ಲಿ ನಾನು ಏನು ಮಾಡಿದ್ದೆ, ನಿಮಗೆ ಪಾಪ್ಯುಲೇಷನ್ಸ್ ಒಂದು ಗ್ರೋತ್ ಮತ್ತು ಪ್ರೋಸೆಸ್ ಆಫ್ ಪಾಪ್ಯುಲೇಷನ್ ಚೇಂಜ್, ಜನಸಂಖ್ಯೆಯ ಒಂದು ಬೆಳವಣಿಗೆ ಮತ್ತು ಆ ಒಂದು ಬೆಳವಣಿಗೆ ಆಗಲಿಕ್ಕೆ ಯಾವ ಥರ ಒಂದು 3 ಫ್ಯಾಕ್ಟರು ಯಾವ ಥರ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾವೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಲೈಕ್ ಜನಸಂಖ್ಯೆ ಬೆಳವಣಿಗೆಗೆ ಯಾವ ಥರ ಒಂದು ಜನನ ಪ್ರಮಾಣ, ಸಾವಿನ ಪ್ರಮಾಣ, ವಲಸೆ ಯಾವ ಥರ ಇವು ಗ್ರೋತ್ ಮಾಡ್ತಾವೆ ಅಥವಾ ಒಂದು ಇನ್ಕ್ರೀಸ್ ಮಾಡ್ತಾವೆ ಅಥವಾ ಒಂದು ಡಿಕ್ರೀಸ್ ಮಾಡ್ತಾವೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ಪಾರ್ಟ್ 3ಯಲ್ಲಿ ನಾವು ಏನು ಮಾಡೋಣ ಅಂದರೆ ಜನಸಂಖ್ಯೆಯ ಒಂದು ಗುಣಲಕ್ಷಣಗಳು, ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣಂತೆ. ಓಕೆ, ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಕ್ವಾಲಿಟೀಸ್ ಆಫ್ ದಿ ಪಾಪ್ಯುಲೇಷನ್, ಜನಸಂಖ್ಯೆಯ ಒಂದು ಗುಣಲಕ್ಷಣಗಳು ಯಾವ ಥರಪ್ಪ ಅಂತ ಇರ್ತಾವೆ ಅಂದರೆ ಜಸ್ಟು ಒಂದು ಲಿಂಗಾನುಪಾತ, ಸಾಕ್ಷರತೆಯ ಪ್ರಮಾಣ, ಉದ್ಯೋಗಸ್ಥರ ಒಂದು ರಚನೆ, ಒಂದು ಆಮೇಲೆ ಲೆಸ್ಟ್ ಹೆಲ್ತ್, ಇವೆಲ್ಲ ಏನಪ್ಪ ಅಂದರೆ ಕಂಪ್ಲೀಟ್ ಒಂದು ಡಾಟಾ ಮುಖಾಂತರ ನಾವು ಏನು ಮಾಡ್ತೀವಿ, ಜನಸಂಖ್ಯೆನ ಒಂದು ಕರೆಕ್ಟ್ ಎಷ್ಟು ಇದೆ ಅಂತ ನಾವು ಡಿಫೈನ್ ಮಾಡ್ತೀವಿ. ಓಕೆ, ಇದನ್ನು ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ಕೊಂಡು ಬರೋಣಂತೆ. ಫಸ್ಟು ಲಿಂಗಾನುಪಾತ ಅಥವಾ ಏನು ಕರಿತೀವಿ ನಾವು ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಇದನ್ನು ಡಿಫೈನ್ ಮಾಡೋದಾದರೆ ನಂಬರ್ ಆಫ್ ಫೀಮೇಲ್ಸ್ ಪರ್ 1000 ಮೇಲ್ಸ್, ಪ್ರತಿ ಒಂದು 1000 ಪುರುಷರಿಗೆ ಇರುವ ಒಂದು ಮಹಿಳೆಯರ ಸಂಖ್ಯೆ ನಾವೇನು ಕರಿತೀವಿ, ಲಿಂಗಾನುಪಾತ ಅಂತ ಕರಿತೀವಿ. ಈ ಒಂದು ಲಿಂಗಾನುಪಾತ ಅದಕ್ಕೆ ಒಂದು ಇಂಪಾರ್ಟೆಂಟ್ ಆಗಿರ್ತದಪ್ಪ ಅಂದರೆ ನೋಡಿ, ದಿಸ್ ಇನ್ಫಾರ್ಮೇಷನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸೋಷಿಯಲ್ ಇಂಡಿಕೇಟರ್ ಟು ಮೆಜರ್ ದಿ ಎಕ್ಸ್ಟೆಂಟ್ ಆಫ್ ಇಕ್ವಾಲಿಟಿ ಬಿಟ್ವೀನ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಇನ್ ಅ ಸೊಸೈಟಿ. ಒಂದು ಸಮಾಜದಲ್ಲಿ ಈ ಒಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಟೂಲ್ ಆಗಿರ್ತೈತೆ. ಯಾವ ಥರ ಒಂದು ಮೆಜರ್ ಮಾಡ್ತೈತೆ ಅಂದರೆ ಸಮಾಜದಲ್ಲಿ ಎಷ್ಟು ಜನ ಒಂದು ಮಹಿಳೆಯರು ಅಥವಾ ಒಂದು ಪುರುಷರು ಈಕ್ವಾಲಿಟಿ ಅದಾರೋ ಇಲ್ಲ ಅಂತ ನಾವು ಚೆಕ್ ಮಾಡಲಿಕ್ಕೆ ಈ ಒಂದು ಲಿಂಗಾನುಪಾತ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಟೂಲ್ ಆಗಿರ್ತೈತಿ. ಓಕೆ, ಒಂದು ಸೊಸೈಟಿಯಲ್ಲಿ ಮೇಲ್ ಡಾಮಿನೇಟೆಡ್ ಅದಾರೋ ಅಥವಾ ಫೀಮೇಲ್ ಡಾಮಿನೇಟೆಡ್ ಅದಾರೋ ಅಂತ ನಾವು ತಿಳ್ಕೊಳ್ಳಿಕ್ಕೆ ಈ ಒಂದು ಟೂಲು ಇಂಪಾರ್ಟೆಂಟ್ ಆಗಿರ್ತೈತಿ. ಓಕೆ, ಇನ್ನು ಒಂದು ಕಾಲಮ್ ವೈಸ್ ನೋಡಿದರೆ ನಾವು ಸೆನ್ಸಸ್ ಪ್ರಕಾರ ಅಕಾರ್ಡಿಂಗ್ ಟು 1951 ಹಿಡ್ಕೊಂಡು 2011 ಸೆನ್ಸಸ್ ಪ್ರಕಾರ ಯಾವ ಥರ ಒಂದು ಸೆಕ್ಸ್ ರೇಷಿಯೋ ವೇರಿ ಆಗಿದೆ ಅಂತ ನಾವು ನೋಡ್ಕೊಂಬರೋಣಂತೆ. ನೋಡಿ, 1951ರಿಂದ 946 ಇತ್ತು. ನೆಕ್ಸ್ಟು 1961ರಲ್ಲಿ 941 ಕಡಿಮೆ ಆಯಿತು. 1971ರಲ್ಲಿ 930 ಆಯಿತು, ಮತ್ತು ಕಡಿಮೆ ಆಯಿತು. ಆಮೇಲೆ ಜಸ್ಟ್ +4 ಇನ್ಕ್ರೀಸ್, ಆಮೇಲೆ ಮತ್ತೆ ಡಿಕ್ರೀಸ್ ಆಯಿತು. ಸೊ ಈ ಥರ ಒಂದು ಇನ್ಕ್ರೀಸು ಮತ್ತು ಡಿಕ್ರೀಸ್ ಹಾಕ್ಕೊಂತ ಬರೋದಿದೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಲಿಟ್ರಸಿ ಸೆಕ್ಸ್ ರೇಷಿಯೋ ಏನಪ್ಪ ಅಂದರೆ ಆಲ್ಮೋಸ್ಟು ವೇರಿ ಆಗ್ತಾ ಇದೆ, ಆಲ್ಮೋಸ್ಟು ಕಡಿಮೆ ಇದೆ. 1000 ಪುರುಷರಿಗೆ ಒಂದು ಮಹಿಳೆಯರ ಸಂಖ್ಯೆ ಆಲ್ಮೋಸ್ಟು ಫುಲ್ಲು ಕಡಿಮೆ ಇದೆ. ಇದು ಏನು ಸೂಚಿಸ್ತದಪ್ಪ ಅಂದರೆ ಒಂದು ಸಮಾಜದಲ್ಲಿ ಆಲ್ಮೋಸ್ಟು ಮೇಲ್ ಡಾಮಿನೇಟೆಡ್ ಏರಿಯಾ ಇದೆ ಅಂತ ನಾವು ಹೇಳ್ಬೋದು. ಓಕೆ, ನೋಡಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವೇನು ಕಲಿಬೇಕಂದ್ರೆ ಜಸ್ಟು ಈ ಒಂದು ಪಾಪ್ಯುಲೇಷನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ, ಲಿಂಗಾನುಪಾತ ಆಗಿರ್ಬೋದು, ಸಾಕ್ಷರತೆ ಪ್ರಮಾಣ ಆಗಿರ್ಬೋದು, ಮತ್ತು ನಿಮಗೆ ಒಂದು ಹೆಲ್ತ್ ಇಂಡಿಕೇಟರ್ ಆಗಿರ್ಬೋದು, ಆಲ್ಮೋಸ್ಟ್ ಏನಪ್ಪ ಅಂದರೆ ಜಸ್ಟು ಡಾಟಾ ಇಂಪಾರ್ಟೆಂಟ್ ಇರ್ತೈತಿ. ಜಸ್ಟು ನೀವು ತಿಳ್ಕೊಳ್ಳಿ. ಈಗ 2011ರಲ್ಲಿ ಡೈರೆಕ್ಟ್ ಕೇಳ್ತಾನೆ ಎಕ್ಸಾಮಿನರ್ ಏನು ಮಾಡ್ತಾನೆ, 2011 ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ ಒಂದು ಇಂಡಿಯಾದ ಓವರ್ ಆಲ್ ಸೆಕ್ಸ್ ರೇಷಿಯೋ ಎಷ್ಟು ಅಂತ ಕೇಳ್ತಾನೆ. ಓಕೆ, ಈಗ ನೀವು ಅಷ್ಟು ಎಕ್ಸಾಮಲ್ಲಿ ಈ ಥರ ಕೇಳ್ತಾನೆ. ಸೊ ಈಗ ನೀವು 943 ಅಂತ ನೆನಪಿಟ್ಕೋಬೇಕು. ಅಪಾರ್ಟ್ ಫ್ರಮ್ ಇಂಡಿಯಾದ ಬಂದರೆ ನೆಕ್ಸ್ಟು ಕರ್ನಾಟಕ ಕೇಳ್ತಾನೆ. ಲೋಕಲ್ ಎಕ್ಸಾಮಲ್ಲಿ ಕರ್ನಾಟಕ ಕೇಳಿದರೆ ನೀವು ಜಸ್ಟ್ ನೆನಪಿಟ್ಕೋಬೇಕು. ಕರ್ನಾಟಕದ ಎಷ್ಟಪ್ಪ ಅಂದರೆ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ ಕರ್ನಾಟಕದು 973 ಇದೆ. 973 ಜಸ್ಟು ನಮ್ಮದು ಕಂಪೇರ್ ಟು ಇಂಡಿಯಾ ಕಂಪೇರ್ ಮಾಡಿದ್ರೆ ನಮ್ಮದು ಜಾಸ್ತಿ ಇದೆ ಕರ್ನಾಟಕದು. ಓಕೆ, ಇನ್ನು ಲಿಟ್ರಸಿ ರೇಟ್ಸ್ ನೋಡಿದ್ರೆ ಸಾಕ್ಷರತೆಯ ಪ್ರಮಾಣ ನೋಡಿ. ಲಿಟ್ರಸಿ ಅಂದರೆ ಏನು? ಲಿಟ್ರಸಿ ಅದು ಕರಿತೀವಿ ನಾವು. ಸಾಕ್ಷರತೆ ಅಂದ್ರೆ ಜಸ್ಟು ಒಂದು ಅರಿತುಕೊಂಡು ಓದುವುದನ್ನು ಮತ್ತು ನಾವು
ಬರೆಯುವುದನ್ನು ಏನು ಕರಿತೀವಿ ನಾವು ಸಾಕ್ಷರತೆ ಅಂತ ಕರಿತೀವಿ. ಜಸ್ಟ್ ಒಂದು ಅರಿತುಕೊಂಡು ಅದನ್ನು ನಾವು ಓದ್ತೀವಿ ಮತ್ತು ಬರಿತೀವಿ, ಅದಕ್ಕೆ ನಾವು ಸಾಕ್ಷರತೆ ಅಂತ ಕರಿತೀವಿ. ಲಿಟ್ರಸಿ ಈಸ್ ವೆರಿ ಇಂಪಾರ್ಟೆಂಟ್ ಇಕ್ವಾಲಿಟಿ ಆಫ್ ಪಾಪ್ಯುಲೇಷನ್ಸ್. ಆಬ್ವಿಯಸ್ಲಿ ಓನ್ಲಿ ಆನ್ ಇನ್ಫಾರ್ಮ್ಡ್ ಆ್ಯಂಡ್ ಎಜುಕೇಟೆಡ್ ಸಿಟಿಜನ್ ಕ್ಯಾನ್ ಮೇಕ್ ಇಂಟೆಲಿಜೆಂಟ್ ಚಾಯ್ಸಸ್ ಆ್ಯಂಡ್ ಅಂಡರ್ಟೇಕ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಸಾಕ್ಷರತೆ ಇಂಪಾರ್ಟೆಂಟ್ ಆಗಿರ್ತದೆ. ಒಂದು ಸಮಾಜಕ್ಕೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಪಾಪ್ಯುಲೇಷನ್ಗೆ ಒಂದು ಒಳ್ಳೆಯ ಒಂದು ಶಿಕ್ಷಣ ಬೇಕು. ಒಳ್ಳೆಯ ಶಿಕ್ಷಣ ಇದ್ದರೆ ಆಲ್ಮೋಸ್ಟ್ ಒಂದು ಥಿಂಕ್ ಮಾಡಿ, ಒಂದು ರಿಸರ್ಚ್ ಮಾಡಿ, ಒಂದು ಸಮಾಜಕ್ಕೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ಮಾಡ್ತಾನೆ. ಓಕೆ, ಲೋ ಲೆವೆಲ್ ಲಿಟ್ರಸಿ ಆರ್ ಸೀರಿಯಸ್ ಆಬ್ಸ್ಟ್ಯಾಕಲ್ ಫಾರ್ ಎಕನಾಮಿಕ್ ಇಂಪ್ರೂವ್ಮೆಂಟ್. ಆಲ್ಮೋಸ್ಟ್ ನಿಮಗೆ ಗೊತ್ತಿರುವ ಹಾಗೆ ಒಂದು ಒಳ್ಳೆಯ ಒಂದು ಶಿಕ್ಷಣ ಇರಲಿಕ್ಕೆ ಅಂದರೆ ಏನಪ್ಪ ಅಂದ್ರೆ ಸಮಾಜದಲ್ಲಿ ಆಲ್ಮೋಸ್ಟು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ನಡೆಯೋಂಗಿಲ್ಲ. ಒಂದು ಆಲ್ಮೋಸ್ಟ್ ಒಂದು ಏನಾಗ್ತದೆ ಅಂದರೆ ಫುಲ್ಲು ಒಂದು ಟೆರರಿಸಮ್ಮು ಅಥವಾ ಒಂದು ಬಡತನ ಅಥವಾ ನಿರುದ್ಯೋಗ ಈ ಥರ ಒಂದು ಆಲ್ಮೋಸ್ಟು ಕಾಡ್ತಿರ್ತಾವೆ. ಓಕೆ, ಇನ್ನು ಲಿಟ್ರಸಿ ಲೆವೆಲ್ಸ್ ಯಾವ ಥರ ಒಂದು ಡಿಫೈನ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ ಅಂದರೆ ಅ ಪರ್ಸನ್ ಏಜ್ಡ್ 7 years ಆ್ಯಂಡ್ ಅಬೌವ್ ಹೂ ಕ್ಯಾನ್ ರೀಡ್ ಆ್ಯಂಡ್ ರೈಟ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಎನಿ ಲ್ಯಾಂಗ್ವೇಜ್ ಈಸ್ ಟ್ರೀಟೆಡ್ ಆ್ಯಸ್ ಲಿಟ್ರೇಟ್. ನೋಡಿ, 2011 ಸೆನ್ಸಸ್ ಪ್ರಕಾರ ಯಾವ ಥರ ನಾವೊಂದು ಒಂದು ಮನುಷ್ಯನಿಗೆ ಸಾಕ್ಷರತೆ ಅದಾನ ಇಲ್ಲ ಅಂತ ನಾವು ಯಾವ ಥರ ಒಂದು ಡಿಫೈನ್ ಮಾಡಿದೆ ಅಂದರೆ ಜಸ್ಟ್ ಒಬ್ಬ ಮನುಷ್ಯ 7 ವರ್ಷಕ್ಕಿಂತ ಹೆಚ್ಚಿಗಿದ್ದಾವ, ಅಬೌವ್ 7 years, ಅವ ಏನು ಮಾಡ್ತಾನೆ, ಒಂದು ಜಸ್ಟ್ ಅವನು ಯಾವುದೇ ಒಂದು ಭಾಷೆಯಲ್ಲಿ, ಯಾವುದೇ ಒಂದು ಮಾತೃಭಾಷೆ ಅಥವಾ ಒಂದು ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಭಾಷೆಯಲ್ಲಿ ಅವನೊಂದು ಜಸ್ಟ್ ಓದುವುದು ಮತ್ತು ಬರೆಯುವುದು ಮಾಡಿಕೊಂಡ್ರೆ ಅವ ಏನು ಕರಿತೀವಿ ನಾವು ಲಿಟ್ರೇಟ್ ಅದಾನ ಅಥವಾ ಒಂದು ಸಾಕ್ಷರತೆ ಅದಾನ ಅಂತ ನಾವು ಕರಿತೀವಿ. ದೇರ್ ಹ್ಯಾಸ್ ಬೀನ್ ಅ ಸ್ಟಡಿಲಿ ಇಂಪ್ರೂವ್ಮೆಂಟ್ ಇನ್ ಲಿಟ್ರಸಿ ಲೆವೆಲ್ಸ್ ಇನ್ ಇಂಡಿಯಾ. ದ ಲಿಟ್ರಸಿ ರೇಟ್ in the country as per census of 2011 is 73%. ನೋಡಿ, ಜಸ್ಟ್ ನೆನಪಿಟ್ಕೊಳ್ಳಿ ಡಾಟಾ. ಓಕೆ, 2011 ಸೆನ್ಸಸ್ ಪ್ರಕಾರ ಇಂಡಿಯಾದು ಓವರಾಲ್ 73% ಇದೆ. 73%. ಇನ್ನು ಅದರಲ್ಲಿ ನಾವು ಮೇಲ್ಸ್ ಮತ್ತು ಫೀಮೇಲ್ಸ್ ನೋಡಿದರೆ ಮೇಲ್ಸು 80.9% ಇದ್ದರೆ ಫೀಮೇಲ್ಸು 64.6% ಇದೆ. ಆಲ್ಮೋಸ್ಟ್ ನಮ್ಗೆ ಗೊತ್ತಾಗುತ್ತೆ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ. ಓಕೆ, ಇನ್ನು ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದ ಒಂದು ಓವರಾಲ್ ಸಾಕ್ಷರತೆಯ ಪ್ರಮಾಣ ಬಂದರೆ ಜಸ್ಟ್ ನೋಡಿ 75.36 ಇದೆ. ಇಂಪಾರ್ಟೆಂಟ್ ಆಗಿರ್ತೈತಿ, ಡಾಟಾ ನೆನಪಿಟ್ಕೋಬೇಕು. 75.36 ನಮ್ಮ ಸಾಕ್ಷರತೆಯ ಪ್ರಮಾಣ ಕರ್ನಾಟಕದ್ದು. ಓಕೆ, ಇನ್ನು ಒಂದು ಆಕ್ಯುಪೇಷನಲ್ ಸ್ಟ್ರಕ್ಚರ್ ಯಾವ ಥರ ಒಂದು ನಮ್ಮ ಒಂದು ಸಮಾಜದಲ್ಲಿ ಉದ್ಯೋಗಸ್ಥರ ರಚನೆ ಯಾವ ಥರ ಇದೆ ಅಂತ. ದಿ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ದ್ಯಾಟ್ ಈಸ್ ಎಕನಾಮಿಕಲಿ ಆ್ಯಕ್ಟಿವ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಇಂಡೆಕ್ಸ್ ಆಫ್ ಡೆವಲಪ್ಮೆಂಟ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಎಕನಾಮಿಕಲಿ ಆ್ಯಕ್ಟಿವ್ ಅದಾರಪ್ಪ ಅಂತ ನಾವು ತಿಳ್ಕೊಳ್ಳಿಕ್ಕೆ ಏನಪ್ಪ ಅಂದರೆ ಒಂದು ಆಕ್ಯುಪೇಷನ್ ಸ್ಟ್ರಕ್ಚರ್ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತೈತಿ. The distribution of the population according to different types of occupation is referred to as the occupational structure. ಒಂದು ಉದ್ಯೋಗ ಯಾವ ಥರ ಒಂದು ಸಮಾಜಕ್ಕೆ ಯಾವುದೋ ಥರ ಇದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಏನಪ್ಪ ಅಂದರೆ ಒಂದು ಸ್ಟ್ರಕ್ಚರ್ ನಾವು ನೋಡಬೇಕಾಗುತ್ತೆ. An enormous variety of occupations are found in a country. Occupations are generally classified as primary, secondary ಮತ್ತು tertiary. ಮೀನ್ಸ್ ಒಂದು ಪ್ರಾಥಮಿಕ ಆರ್ಥಿಕ ಉದ್ಯೋಗ, ದ್ವಿತೀಯ ಆರ್ಥಿಕ ಉದ್ಯೋಗ ಮತ್ತು ತೃತೀಯ ಆರ್ಥಿಕ ಉದ್ಯೋಗ ನಾವು ಡಿಫೈನ್ ಮಾಡಿದ್ದೀವಿ. ಓಕೆ, ನೋಡಿ, ಪ್ರೈಮರಿ ಆ್ಯಕ್ಟಿವಿಟೀಸ್ ಪ್ರಾಥಮಿಕ ಒಂದು ಆರ್ಥಿಕದ ಒಂದು ಉದ್ಯೋಗ ಅಂದರೆ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಫಾರೆಸ್ಟ್ರಿ, ಫಿಶಿಂಗು, ಮೈನಿಂಗು, ಕ್ವಾರಿಂಗ್ ಇವೇನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಪ್ರಾಥಮಿಕ ಹಂತದ ಒಂದು ಆರ್ಥಿಕ ಉದ್ಯೋಗಗಳಂತ ನಾವು ಕರಿತೀವಿ. ಜಸ್ಟ್ ಇವು ಏನಂದರೆ ಒಂದು ರಾ ಮಟೀರಿಯಲ್ಸ್ ಆಗಿರ್ತಾವೆ. ಓಕೆ, ರಾ ಮಟೀರಿಯಲ್ಸ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಮೆಜಾರಿಟಿ ಪಾಪ್ಯುಲೇಷನ್ಸು ನಮ್ಮ ಒಂದು ಡೆವಲಪಿಂಗ್ ಒಂದು ಡೆವಲಪಿಂಗ್ ವರ್ಲ್ಡ್ ಲೈಕ್ ಇಂಡಿಯಾದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟು ಒಂದು ಕಂಪ್ಲೀಟ್ ಸೆಟ್ ಆಫ್ ಪೀಪಲ್ಸ್ ಏನಪ್ಪ ಅಂದರೆ ಜಾಸ್ತಿ ಒಂದು ಅಗ್ರಿಕಲ್ಚರ್ ಕೃಷಿ ಪ್ರಧಾನ ರಾಷ್ಟ್ರ ಆಗಿದೆ. ಓಕೆ, ಮತ್ತು ಅನಿಮಲ್ ಹಸ್ಬೆಂಡ್ರಿ ಒಂದು ಹೈನುಗಾರಿಕೆ ಆಗಿರ್ಬೋದು, ಒಂದು ಫಾರೆಸ್ಟ್ರಿ, ಒಂದು ಕಾಡಿನ ಒಂದು ಉತ್ಪನ್ನಗಳು, ಈ ಥರ ಒಂದು ಮಾಡುವ ಒಂದು ಜನಸಂಖ್ಯೆ ನಾವು ಪ್ರಾಥಮಿಕ ಹಂತದ ವಲಯ ಒಂದು ಉದ್ಯೋಗದಲ್ಲಿ ನಾವು ನೋಡ್ತೀವಿ. ಇನ್ನು ಸೆಕೆಂಡರಿ ಆ್ಯಕ್ಟಿವಿಟೀಸ್ ಒಂದು ದ್ವಿತೀಯ ಹಂತದ ಒಂದು ಆರ್ಥಿಕ ಉದ್ಯೋಗಗಳು ಯಾವಪ್ಪ ಅಂದರೆ ಜಸ್ಟು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಬಿಲ್ಡಿಂಗು, ಕನ್ಸ್ಟ್ರಕ್ಷನ್ ವರ್ಕ್ ಇವೆಲ್ಲ ಏನಪ್ಪ ಅಂದರೆ ಒಂದು ದ್ವಿತೀಯ ಹಂತದ ಉದ್ಯೋಗಗಳು. ಇಲ್ಲಿ ಏನಪ್ಪ ಅಂದರೆ ರಾ ಮೆಟೀರಿಯಲ್ಸ್ ಇಲ್ಲಿಂದ ಬಂದು ಇಲ್ಲಿ ತಯಾರಾಗ್ತಾವೆ. ಓಕೆ, ಇಂಡಸ್ಟ್ರಿ, ಕೈಗಾರಿಕಾ ವಲಯ, ಇಲ್ಲಿ ಒಂದು ಮನೆ ಕಟ್ಟಿಸುವುದು, ಕನ್ಸ್ಟ್ರಕ್ಷನ್ ವರ್ಕ್ ಇವೆಲ್ಲ ಏನಪ್ಪ ಅಂದರೆ ಇವು ದ್ವಿತೀಯ ಹಂತದ ಉದ್ಯೋಗಗಳು. ಇನ್ನು ಟೆರ್ಷರಿ ಆ್ಯಕ್ಟಿವಿಟೀಸ್ ತೃತೀಯ ಹಂತದ ಒಂದು ಆರ್ಥಿಕ ಉದ್ಯೋಗಗಳು ಯಾವ ಅಂದರೆ ಆಲ್ಮೋಸ್ಟ್ ಇಲ್ಲಿ ಟ್ರಾನ್ಸ್ಪೋರ್ಟ್, ಸಾರಿಗೆ, ಕಮ್ಯುನಿಕೇಷನ್, ಸಂವಹನ,
ಕಾಮರ್ಸು, ಅಡ್ಮಿನಿಸ್ಟ್ರೇಷನ್, ಅದರ್ ಸರ್ವಿಸಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಸರ್ವಿಸಸ್ ರಿಲೇಟೆಡ್, ಲೈಕ್ ಒಂದು ಬ್ಯಾಂಕಿಂಗ್ ಸೇವೆ, ಒಂದು ಹೆಲ್ತ್ ಸೇವೆ, ಈ ಥರ ಒಂದು ಸೇವೆಯನ್ನು ಕೊಡುವಂಥ ಆಲ್ಮೋಸ್ಟ್ ಏನಪ್ಪ ಅಂದರೆ ಇಲ್ಲಿ ಡೆವಲಪ್ಡ್ ವರ್ಲ್ಡ್ ಲೈಕ್ USA, ಕೆನಡಾ, ಇಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟು ಈ ಒಂದು ಸೆಟ್ ಆಫ್ ಪೀಪಲ್ ಇಲ್ಲಿ ಜಾಸ್ತಿ ಒಂದು ಉದ್ಯೋಗನ ಕಂಡುಕೊಂಡಿರ್ತಾರೆ. ಟೆರ್ಷರಿ ಆ್ಯಕ್ಟಿವಿಟೀಸ್. ಓಕೆ, ದಿ ಪ್ರಪೋರ್ಷನ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಅ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ವೇರೀಸ್ ಇನ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್. ಆಲ್ಮೋಸ್ಟ್ ಏನಂದರೆ ಈ ಒಂದು ಉದ್ಯೋಗಸ್ಥರ ಒಂದು ರಚನೆ ಇದೆಯಲ್ಲ, ಇದೇನಪ್ಪ ಅಂದರೆ ಜಸ್ಟ್ ವೇರಿ ಆಗ್ತೈತಿ. ಪ್ರಾಥಮಿಕ ಹಂತ ಮತ್ತು ದ್ವಿತೀಯ ಹಂತ ಮತ್ತು ತೃತೀಯ ಹಂತದಲ್ಲಿ ಇದು ಡೆವಲಪ್ಡ್ ಮತ್ತು ಡೆವಲಪಿಂಗ್ ಕಂಟ್ರಿ ವೇರಿ ಆಗ್ತೈತಿ. ಡೆವಲಪ್ಡ್ ನೇಷನ್ಸ್ ನೋಡಿ ಹ್ಯಾವ್ ಅ ಹೈ ಪ್ರಪೋರ್ಷನ್ ಆಫ್ ಪೀಪಲ್ ಇನ್ ಸೆಕೆಂಡರಿ ಮತ್ತು ಟೆರ್ಷರಿ ಆ್ಯಕ್ಟಿವಿಟೀಸ್. ಆಲ್ಮೋಸ್ಟ್ ಒಂದು ದ್ವಿತೀಯ ಹಂತ ಮತ್ತು ತೃತೀಯ ಹಂತದ ಒಂದು ಆರ್ಥಿಕ ಉದ್ಯೋಗಗಳನ್ನು ನಾವು ಡೆವಲಪ್ಡ್ ನೇಷನ್ಸ್ ನಾವು ನೋಡ್ತೀವಿ. ಓಕೆ, ಅಲ್ಲಿ ಜಸ್ಟ್ ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಬೋದು, ಒಂದು ಹ್ಯೂಮನ್ಸ್ ರಿಸೋರ್ಸ್ ಇಂಪ್ರೂವ್ ಆಗಿರ್ಬೋದು, ಮತ್ತು ಒಂದು ಒಳ್ಳೆಯ ಒಂದು ಶಿಕ್ಷಣ ಇರ್ಬೋದು. ಓಕೆ, ಡೆವಲಪಿಂಗ್ ಕಂಟ್ರೀಸ್ ಟೆಂಡ್ ಟು ಹ್ಯಾವ್ ಹೈಯರ್ ಪ್ರಪೋರ್ಷನ್ ಆಫ್ ದೇರ್ ವರ್ಕಿಂಗ್ ಫೋರ್ಸ್ ಎಂಗೇಜ್ಡ್ ಇನ್ ಪ್ರೈಮರಿ ಆ್ಯಕ್ಟಿವಿಟೀಸ್. ಆಲ್ಮೋಸ್ಟ್ ಒಂದು ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಲೈಕ್ ಇಂಡಿಯಾ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಪ್ರೈಮರಿ ಆ್ಯಕ್ಟಿವಿಟೀಸ್. ನೋಡಿ ನಮ್ಮ ಒಂದು ಆಲ್ಮೋಸ್ಟ್ ಕಂಟ್ರಿ ಮೆಜಾರಿಟಿ ಏನಪ್ಪ ಅಂದರೆ ಒಂದು ಉದ್ಯೋಗ ಮೆಜಾರಿಟಿ ಪಾಪ್ಯುಲೇಷನ್ ಯಾವುದರಲ್ಲಿ ಒಂದು ಇದಾಗಿದೆ ಅಂದರೆ ಅಗ್ರಿಕಲ್ಚರ್, ಕೃಷಿ ಪ್ರಧಾನ ರಾಷ್ಟ್ರ ನಮ್ಮದು. ಓಕೆ, ಕೃಷಿ ಪ್ರಧಾನ ರಾಷ್ಟ್ರ. ಸೊ ಈ ಥರ ಒಂದು ಪ್ರೈಮರಿ ಆ್ಯಕ್ಟಿವಿಟಿಯಲ್ಲಿ ಅದು ಇನ್ವಾಲ್ವ್ ಆಗಿರ್ತೈತಿ. ಓಕೆ, ಇನ್ ಇಂಡಿಯಾ ಅಬೌಟ್ 64% ನೋಡಿ 64% ಆಫ್ ದಿ ಪಾಪ್ಯುಲೇಷನ್ ಈಸ್ ಎಂಗೇಜ್ಡ್ ಓನ್ಲಿ ಇನ್ ಅಗ್ರಿಕಲ್ಚರ್. ಆಲ್ಮೋಸ್ಟು 100 ಜನರಲ್ಲಿ 64 ಜನ ಏನಪ್ಪ ಅಂದರೆ ಒಂದು ಅಗ್ರಿಕಲ್ಚರ್ ಡಾಮಿನೇಟೆಡ್ ಆಗಿದೆ, ಅಗ್ರಿಕಲ್ಚರು ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ. ಓಕೆ, ದಿ ಪ್ರಪೋರ್ಷನ್ ಆಫ್ ಪಾಪ್ಯುಲೇಷನ್ ಡಿಪೆಂಡೆಂಟ್ ಆನ್ ಸೆಕೆಂಡರಿ ಆ್ಯಂಡ್ ಟೆರ್ಷರಿ ಸೆಕ್ಟರ್ ಈಸ್ ಅಬೌಟ್ ಜಸ್ಟ್ 13 ಆ್ಯಂಡ್ 20% ರೆಸ್ಪೆಕ್ಟಿವ್ಲಿ. ಓನ್ಲಿ ಒಂದು 13% ಒಂದು ಸೆಕೆಂಡರಿ ಲೆವೆಲ್ ಆದರೆ ಜಸ್ಟ್ 20% ಏನಪ್ಪ ಅಂದರೆ ಒಂದು ಟೆರ್ಷರಿ ಸೆಕ್ಟರ್ ಆಗಿದೆ. ಓಕೆ, ದೇರ್ ಹ್ಯಾಸ್ ಬೀನ್ ಆಕ್ಯುಪೇಷನಲ್ ಶಿಫ್ಟ್ ಇನ್ ಫೇವರ್ ಆಫ್ ಸೆಕೆಂಡರಿ ಆ್ಯಂಡ್ ಟೆರ್ಷರಿ ಸೆಕ್ಟರ್ಸ್ ಬಿಕಾಸ್ ಆಫ್ ಗ್ರೋವಿಂಗ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಅರ್ಬನೈಸೇಷನ್ ಇನ್ ರೀಸೆಂಟ್ ಟೈಮ್ಸ್. ಈಗಿನ ಒಂದು ಟ್ರೆಂಡ್ ನೋಡಿದರೆ ನಾವು ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಶಿಫ್ಟ್ ಮಾಡ್ತಿದ್ದಾರೆ. ಅಗ್ರಿಕಲ್ಚರಿಂದ ಏನು ಮಾಡ್ತಿದ್ದಾರೆ, ನಾವು ಯಾವುದಪ್ಪ ಒಂದು ಕೃಷಿ ಯಾವುದಪ್ಪ ಹೊಲದ್ದು ಎಲ್ಲ ಬಿಟ್ಟುಬಿಡ್ರಿ, ಮಳೆ ಆಗ್ತಿರಲ್ಲ. ಸೊ ಈಗ ಅದರ ಒಂದು ಏನು ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಒಂದು ಎಲ್ಲರೂ ಏನಪ್ಪ ಅಂದರೆ ಸಿಟಿಗೆ ಪ್ರಯಾಣ ಮಾಡ್ತಿದ್ದಾರೆ. ಓಕೆ, ಯಾವುದೇ ಒಂದು ಯಾವುದೇ ಒಂದು ಒಳ್ಳೆಯ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ, ಯಾವ ಕೃಷಿ ನಂಬ್ಕೊಂಡು ಬದುಕುವುದು ನಮಗೆ ಆಗುವುದಿಲ್ಲ ಅಂತಂದರೆ ಏನು ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಒಂದು ಪಟ್ಟಣಕ್ಕೆ ಆಲ್ಮೋಸ್ಟು ಎಲ್ಲರೂ ಹೋಗಿ ಒಂದು ಈ ಥರ ಒಂದು ಸೆಕೆಂಡರಿ ಅಥವಾ ಒಂದು ಟೆರ್ಷರಿ ಆ್ಯಕ್ಟಿವಿಟೀಸ್ ಬಗ್ಗೆ ಆಲ್ಮೋಸ್ಟು ಜನರು ಶಿಫ್ಟ್ ಆಗತ್ತಾರೆ. ಓಕೆ, ಇನ್ನು ಹೆಲ್ತ್ ನೋಡಿದರೆ ಆರೋಗ್ಯ ಯಾವ ಥರ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಅಂದ್ರೆ, ಹೆಲ್ತ್ ಈಸ್ ಆನ್ ಇಂಪಾರ್ಟೆಂಟ್ ಕಂಪೋನೆಂಟ್ ಆಫ್ ಅವರ್ ಪಾಪ್ಯುಲೇಷನ್ಸ್ ಕಂಪೋಸಿಷನ್ ವಿಚ್ ಅಫೆಕ್ಟ್ಸ್ ದಿ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್. ಒಂದು ಆರೋಗ್ಯ ಮತ್ತು ಏನಪ್ಪ ಅಂದರೆ ಫುಲ್ಲು ನಮಗೆ ಒಂದು ಇನ್ಫ್ಲೂಯೆನ್ಸ್ ಆಗ್ತೈತಿ, ಯಾವ ಥರ ಒಂದು ಜನರು ಡೆವಲಪ್ಮೆಂಟ್ ನೇಷನ್ಸಲ್ಲಿ ಯಾವ ಥರ ಒಂದು ಆರೋಗ್ಯ ಇದು ನಮಗೆ ಹೆಲ್ಪ್ ಮಾಡ್ತಿದೆ ಅಂತ ನೋಡೋಣಂತೆ. ಸಸ್ಟೈನ್ಡ್ ಎಫರ್ಟ್ಸ್ ಆಫ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಹ್ಯಾವ್ ರಿಜಿಸ್ಟರ್ಡ್ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ಸ್ ಇನ್ ದಿ ಹೆಲ್ತ್ ಕಂಡೀಷನ್ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ಸ್. ಆಲ್ಮೋಸ್ಟ್ ಒಂದು ಗೋರ್ಮೆಂಟ್ನ ಒಂದು ಪ್ರೋಗ್ರಾಮಿಂದ ಏನಪ್ಪ ಅಂದರೆ ಜಸ್ಟು ಒಂದು ಆರೋಗ್ಯ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಪಾಪ್ಯುಲೇಷನಲ್ಲಿ ಕರೆಕ್ಟಾಗಿರ್ತೈತಿ. ಓಕೆ, ಡೆತ್ ರೇಟ್ಸ್ ಹ್ಯಾವ್ ಡಿಕ್ಲೈನ್ಡ್ ಫ್ರಮ್ 25 per 1000 population in 1951 to just 7.2 per 1000 in 2011 census. And life expectancy at birth has increased from 36.7 years in 1951 to 67.9 years in 2012. ನೋಡಿ, ಆರೋಗ್ಯ ಒಂದು ಒಳ್ಳೆಯ ಆರೋಗ್ಯ ಕೊಡೋದ್ರಿಂದ ಏನಪ್ಪ ಅಂದರೆ ಜಸ್ಟು ಒಂದು ಮರಣ ಪ್ರಮಾಣ ಏನಪ್ಪ ಅಂದರೆ ಎಷ್ಟು ಕಡಿಮೆ ಆಯ್ತಂದರೆ 25 ಇತ್ತು ಮೊದಲಕ್ಕೆ. ಎವರಿ ಒಂದು 1000 ಒಂದು ಜನಸಂಖ್ಯೆಯಲ್ಲಿ 25 ಜನ ಏನು ಮಾಡ್ತಿದ್ರು, ಸಾಯ್ತಿದ್ರು. ಬಟ್ 2011ರಲ್ಲಿ ಜಸ್ಟ್ ಏನಪ್ಪ ಅಂದರೆ ಡಿಕ್ರೀಸ್ ಆಯ್ತದು. ಓಕೆ, ಡಿಕ್ರೀಸ್ ಆಯಿತು 7.2%, ಓನ್ಲಿ 7.2%. ಇದಕ್ಕೆ ಒಂದು ಒಳ್ಳೆಯ ಆರೋಗ್ಯ ಕೊಡೋಕತ್ತರು. ಓಕೆ, ಇನ್ನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಂದು ಜೀವಿತಾವಧಿ ಎಷ್ಟಪ್ಪ ಅಂದರೆ ಮೊದಲಕ್ಕೆ ಎಷ್ಟಿತ್ತು, ಓನ್ಲಿ 36.7 ಇತ್ತು. ಮೀನ್ಸ್ ಒಬ್ಬ ಮನುಷ್ಯನ ಒಂದು ಜೀವಿತಾವಧಿ ಓನ್ಲಿ 37 ವರ್ಷ ಮಾತ್ರ, ಯಾವಾಗ ನಾವು 1951ರಲ್ಲಿ. ಓಕೆ, ಇನ್ನು ಇವಾಗ ಒಂದು 2012ರಲ್ಲಿ ಎಷ್ಟಪ್ಪ ಅಂದರೆ 67 ಮೀನ್ಸ್ ಒಂದು 68 ವರ್ಷ ಏನಪ್ಪ ಅಂದರೆ ಒಂದು ಮಾನವನ ಒಂದು ಜೀವಿತಾವಧಿ ಇದೆ. ಓಕೆ, ದಿ ಸಬ್ಸ್ಟ್ಯಾನ್ಷಿಯಲ್ ಇಂಪ್ರೂವ್ಮೆಂಟ್ ಈಸ್ ದ ರಿಸಲ್ಟ್ ಆಫ್ ಮೆನಿ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ಇಂಪ್ರೂವ್ಮೆಂಟ್ಸ್ ಇನ್ ಪಬ್ಲಿಕ್ ಹೆಲ್ತ್, ಪ್ರಿವೆನ್ಷನ್ ಆಫ್ ಇನ್ಫೆಕ್ಷನ್ಸ್ ಡಿಸೀಸಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ ಇನ್ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಆಫ್ ಆಯಿಲ್ಮೆಂಟ್ಸ್. ಈ ಒಂದು ಕಾರಣ ಏನಪ್ಪ ಅಂದರೆ ಒಂದು ಡೆತ್
ಡೆತ್ ರೇಟು ಮತ್ತು ಏನಪ್ಪ ಅಂದರೆ ಜೀವಿತಾವಧಿ ಆಲ್ಮೋಸ್ಟು ಇನ್ಕ್ರೀಸ್ ಆಗಲಿಕ್ಕೆ. ಓಕೆ, ಡೆತ್ ರೇಟು ಡಿಕ್ರೀಸ್ ಆಯಿತು ಮತ್ತು ಜೀವಿತಾವಧಿ ಇನ್ಕ್ರೀಸ್ ಆಗಲಿಕ್ಕೆ ಏನು ಕಾರಣ? ಒಂದು ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಭಾಳ ಇಲ್ಲಿ ನಾವು ನೋಡ್ಬೋದು. ಒಂದು ಒಳ್ಳೆಯ ಒಂದು ಪಬ್ಲಿಕ್ ಹೆಲ್ತ್ ಫೆಸಿಲಿಟಿ ಕೊಟ್ಟರು. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಸಾಂಕ್ರಾಮಿಕ ರೋಗಗಳಂಥ ಒಂದು ಪ್ಲೇಗು ಮತ್ತು ಮಲೇರಿಯಾ ಇವೆಲ್ಲ ಏನಪ್ಪ ಅಂದರೆ ಒಂದು ಲಸಿಕೆಯನ್ನು ಕಂಡು ಹಿಡಿದ್ರು ಇದಕ್ಕೆಲ್ಲ. ಸೊ ಒಂದು ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ನ ಕೊಟ್ಟರು. ಆಲ್ಮೋಸ್ಟ್ ಒಂದು ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ ಕೊಟ್ಟರು. ಈ ಥರ ಒಂದು ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಸ್ಕೀಮ್ಸ್ ಎಲ್ಲ ಏನು ಬಂದು ಜಾಸ್ತಿ ಒಂದು ಒಳ್ಳೆಯ ಒಂದು ಮಾಡರ್ನ್ ಆಗಿ ಬಂದು. ಸೊ ಈ ಥರ ಇದಕ್ಕೆ ಆಲ್ಮೋಸ್ಟು ಜೀವಿತಾವಧಿ ಜಾಸ್ತಿ ಆಯಿತು ಮತ್ತು ಡೆತ್ ರೇಟು ಕಡಿಮೆ ಆಯಿತು. ಡಿಸ್ಪೈಟ್ ಕನ್ಸಿಡರಬಲ್ ಅಚೀವ್ಮೆಂಟ್ಸ್, ದಿ ಹೆಲ್ತ್ ಸಿಚುವೇಶನ್ ಈಸ್ ಅ ಮ್ಯಾಟರ್ ಆಫ್ ಮೇಜರ್ ಕನ್ಸರ್ನ್ ಫಾರ್ ಇಂಡಿಯಾ. ದಿ ಪರ್ ಕ್ಯಾಪಿಟಲ್ ಕ್ಯಾಲರಿ ಕನ್ಸಂಪ್ಷನ್ ಈಸ್ ಮಚ್ ಬಿಲೋ ದಿ ರೆಕಮೆಂಡೆಡ್ ಲೆವೆಲ್ಸ್ ಆ್ಯಂಡ್ ಮಾಲ್ ನ್ಯೂಟ್ರಿಷನ್ ಅಫ್ಲಿಕ್ಟ್ಸ್ ಅ ಲಾರ್ಜ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಒಳ್ಳೆಯ ಒಂದು ಸರ್ಕಾರದಿಂದ ಏನಪ್ಪ ಅಂದರೆ ಒಳ್ಳೆಯ ಒಂದು ಆರೋಗ್ಯ ಫೆಸಿಲಿಟಿ ಕೊಟ್ಟರೂ ಕೂಡ ಏನಪ್ಪ ಅಂದರೆ ನಮ್ಮ ಒಂದು ಪಾಪ್ಯುಲೇಷನ್ ಏನಪ್ಪ ಅಂದರೆ ಒಂದು ಪರ್ ಕ್ಯಾಪಿಟಲ್ ಕ್ಯಾಲೋರಿ, ಓಕೆ, ಒಂದು ತಲಾ ಕ್ಯಾಲೋರಿ ಪರ್ ಪರ್ಸನ್ಗೆ ಎಷ್ಟು ಕ್ಯಾಲರಿ ಬೇಕಲ್ಲ ಒಂದು ದಿನಕ್ಕೆ ಅದು ಒಂದು ಸಫಿಷಿಯೆಂಟಾಗಿ ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ಮಾಲ್ ನ್ಯೂಟ್ರಿಷನಿಂದ ಅವನು ಬಳಲ್ತಿದ್ದಾನೆ, ಒಂದು ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾನೆ. ಓಕೆ, ಸೇಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಬೇಸಿಕ್ ಸ್ಯಾನಿಟೇಷನ್ ಅಮ್ಯುನಿಟೀಸ್ ಆರ್ ಅವೈಲೇಬಲ್ ಟು ಓನ್ಲಿ 1/3 ಆಫ್ ದಿ ರೂರಲ್ ಪಾಪ್ಯುಲೇಷನ್ಸ್. ನೋಡಿ, ಆಲ್ಮೋಸ್ಟ್ ಒಂದು ಒಳ್ಳೆಯ ಒಂದು ಕುಡಿಯೋ ಒಂದು ನೀರು ಮತ್ತು ಏನಪ್ಪ ಅಂದರೆ ಒಂದು ನೈರ್ಮಲೀಕರಣ ಏನಪ್ಪ ಅಂದರೆ ಜಸ್ಟ್ ಓನ್ಲಿ ರೂರಲಲ್ಲಿ ನಾವು 1/3 ಪಾಪ್ಯುಲೇಷನ್ ಮಾತ್ರ ನೋಡ್ತೀವಿ. ನಾವು 3ನೇ ಭಾಗದಲ್ಲಿ ಮಾತ್ರ ನಾವು ಒಂದು ಒಳ್ಳೆಯ ಒಂದು ಕುಡಿಯುವ ನೀರು ಮತ್ತು ಒಂದು ನೈರ್ಮಲೀಕರಣ ನೋಡ್ತೀವಿ. ದೀಸ್ ಪ್ರಾಬ್ಲಮ್ಸ್ ನೀಡ್ ಟು ಬಿ ಟ್ಯಾಕಲ್ಡ್ ಥ್ರೂ ಅಪ್ರಾಪ್ರಿಯೇಟ್ ಪಾಪ್ಯುಲೇಷನ್ ಪಾಲಿಸಿ. ಈ ಒಂದು ಪ್ರಾಬ್ಲಮ್ ನಾವು ಯಾವ ಥರ ಒಂದು ಡಿಫೈನ್ ಮಾಡಬೇಕಂದ್ರೆ ಜಸ್ಟ್ ಒಂದು ಗೋರ್ಮೆಂಟು ಒಂದು ಒಳ್ಳೆಯ ಒಂದು ಪಾಲಿಸಿ ತಂದು ಇದಕ್ಕೆ ಒಂದು ಅಡ್ರೆಸ್ ಮಾಡಬೇಕು. ಓಕೆ, ಇನ್ನು ಅಡೋಲ್ಸೆಂಟ್ ಪಾಪ್ಯುಲೇಷನ್ಸ್ ಅಥವಾ ಏನು ಕರಿತೀವಿ ನಾವು ಹದಿಹರೆಯದ ಒಂದು ಜನಸಂಖ್ಯೆ ಯಾವ ಥರ ಒಂದು ಇನ್ಫ್ಲೂಯೆನ್ಸ್ ಆಗ್ತೈತಿ ಜನಸಂಖ್ಯೆಗೆ. ದಿ ಮೋಸ್ಟ್ ಸಿಗ್ನಿಫಿಕೆಂಟ್ ಫೀಚರ್ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಈಸ್ ದಿ ಸೈಜ್ ಆಫ್ ದಿ ಇಟ್ಸ್ ಅಡೋಲ್ಸೆಂಟ್ ಪಾಪ್ಯುಲೇಷನ್ ಅಥವಾ ಏನು ಕರಿತೀವಿ ನಾವು ಹದಿಹರೆಯದ ಒಂದು ಜನಸಂಖ್ಯೆ. ಇಟ್ ಕಾನ್ಸ್ಟಿಟ್ಯೂಟ್ಸ್ 1/5 ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಆಲ್ಮೋಸ್ಟ್ ಎಷ್ಟಪ್ಪ ಅಂದರೆ ಒಂದು 1/5 ಇದು ಕ್ರಿಯೇಟ್ ಮಾಡ್ತಿದೆ. 1/5 ಒಂದು ಪಾಪ್ಯುಲೇಷನ್ನ ಇದು ಅಡೋಲ್ಸೆಂಟ್ಸ್ ಜನ ಇರ್ತಾರೆ. ಓಕೆ, ಅಡೋಲ್ಸೆಂಟ್ಸ್ ಆರ್ ಜನರಲಿ ಗ್ರೂಪ್ಡ್ ಇನ್ ದ ಏಜ್ ಗ್ರೂಪ್ ಆಫ್ 10 to 19 years. ಅಡೋಲ್ಸೆಂಟ್ಸ್ ಅಂದರೆ ಏನು ಅಥವಾ ಒಂದು ಹದಿಹರೆಯದ ಜನಸಂಖ್ಯೆ ಯಾವ ಥರ ಒಂದು ವರ್ಗದ ಒಂದು ವಯಸ್ಸಿನವರು ಇರ್ತಾರೆ ಅಂದರೆ 10 ರಿಂದ 19 ಒಂದು ವಯಸ್ಸಿನ ಒಂದು ಹುಡುಗರು ಅಥವಾ ಒಂದು ಹುಡುಗಿಯರು ಏನಪ್ಪ ಅಂದರೆ ನಾವು ಅಡೋಲ್ಸೆಂಟ್ಸ್ ಅಂತ ಕರಿತೀವಿ. ದೇ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್ ಫಾರ್ ದಿ ಫ್ಯೂಚರ್ಸ್. ಇವರು ಒಂದು ಮುಂದಿನ ಒಂದು ಪೀಳಿಗೆಯಲ್ಲಿ ಏನಪ್ಪ ಅಂದರೆ ಜಸ್ಟ್ ಇವರು ಒಂದು ಒಳ್ಳೆಯ ಒಂದು ಅಸೆಟ್ ಆಗಿರ್ತಾರೆ. ಓಕೆ, ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ಸ್ ಆಫ್ ಫಾರ್ ಅಡೋಲ್ಸೆಂಟ್ಸ್ ಆರ್ ಹೈಯರ್ ದೆನ್ ದೋಸ್ ಆಫ್ ಎ ನಾರ್ಮಲ್ ಚೈಲ್ಡ್ ಆರ್ ಅಡಲ್ಟ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಅವರಿಗೊಂದು ಪೌಷ್ಟಿಕಾಂಶದ ಒಂದು ಜಾಸ್ತಿ ಒಂದು ನೀಡ್ ಇರ್ತೈತಿ. ಓಕೆ, ಪುವರ್ ನ್ಯೂಟ್ರಿಷನ್ ಕ್ಯಾನ್ ಲೀಡ್ ಟು ಡೆಫಿಷಿಯನ್ಸಿ ಆ್ಯಂಡ್ ಸ್ಟಂಟೆಡ್ ಗ್ರೋತ್. ನೋಡಿ, ಒಂದು ಒಳ್ಳೆಯ ಒಂದು ಪೌಷ್ಟಿಕಾಂಶದ ಒಂದು ಕೊರತೆಯಿಂದ ಏನಪ್ಪ ಅಂದರೆ ಅವರು ಜಸ್ಟ್ ಒಂದು ಆಲ್ಮೋಸ್ಟು ಒಂದು ಆರೋಗ್ಯದಲ್ಲಿ ಏನಪ್ಪ ಅಂದರೆ ಬೆಳವಣಿಗೆ ಕುಂಠಿತ ಆಗ್ತೈತಿ ಮತ್ತು ಸ್ಟಂಟೆಡ್ ಗ್ರೋತ್ ಆಗ್ತಾರೆ. ಓಕೆ, ಒಂದು ಬೆಳವಣಿಗೆ ಕುಂಠಿತ ಆಗ್ತೈತಿ. But in India, the diet available to adolescents is inadequate in all nutrients. ಆಲ್ಮೋಸ್ಟ್ ನಮ್ಮ ಒಂದು ಇಂಡಿಯಾಗೆ ಬಂದರೆ ಜಸ್ಟು ನಮ್ಮ ಒಂದು ಪೌಷ್ಟಿಕಾಂಶದ ಒಂದು ನ್ಯೂಟ್ರಿಯೆಂಟ್ಸ್ ಏನಿದೆಯಲ್ಲ ಅವು ಆಲ್ಮೋಸ್ಟು ಕಡಿಮೆ ಇದೆ. ಒಂದು ಊಟದಲ್ಲಿ ಪೌಷ್ಟಿಕಾಂಶದ ಕೊರತೆ ಜಾಸ್ತಿ ನಾವು ನೋಡ್ಬೋದು. ಅ ಲಾರ್ಜ್ ನಂಬರ್ ಆಫ್ ಅಡೋಲ್ಸೆಂಟ್ ಗರ್ಲ್ಸ್ ಸಫರ್ಸ್ ಫ್ರಮ್ ಅನಿಮಿಯಾ. ನೋಡಿ, ಒಂದು ಹದಿಹರೆಯದ ಒಂದು ಯುವತಿಯರಲ್ಲಿ ಏನಪ್ಪ ಅಂದರೆ ಜಸ್ಟು ಆಲ್ಮೋಸ್ಟ್ ಒಂದು ಪೌಷ್ಟಿಕಾಂಶದ ಕೊರತೆಯಿಂದ ಏನಪ್ಪ ಅಂದರೆ ಜಸ್ಟು ನಾವು ಅನಿಮಿಯಾ ಅಥವಾ ಏನು ಕರಿತೀವಿ ಒಂದು ನಾವು ರಕ್ತಹೀನತೆಯಿಂದ ಆಲ್ಮೋಸ್ಟು ಒಂದು ಯುವತಿಯರು ಬಳಲುತ್ತಿದ್ದಾರೆ. ಓಕೆ, ದೇರ್ ಪ್ರಾಬ್ಲಮ್ಸ್ ಹ್ಯಾವ್ ಸೋ ಫಾರ್ ನಾಟ್ ರಿಸೀವ್ಡ್ ಅಡಕ್ವೇಟ್ ಅಟೆನ್ಷನ್ ಇನ್ ದಿ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಪ್ರಾಬ್ಲಮ್ನ ನಾವು ಅಡ್ರೆಸ್ ಮಾಡಿಲ್ಲ ಇನ್ನೂ ಕೂಡ. ದಿ ಅಡೋಲ್ಸೆಂಟ್ ಗರ್ಲ್ಸ್ ಹ್ಯಾವ್ ಟು ಬಿ ಸೆನ್ಸಿಟೈಸ್ಡ್ ಟು ದಿ ಪ್ರಾಬ್ಲಮ್ಸ್ ದೇ ಕನ್ಫ್ರಂಟ್. ಅವೇರ್ನೆಸ್ ಅಮಾಂಗ್ ದೆಮ್ ಕ್ಯಾನ್ ಬಿ ಇಂಪ್ರೂವ್ಡ್ ಥ್ರೂ ದಿ ಸ್ಪ್ರೆಡ್ ಆಫ್ ಲಿಟ್ರಸಿ ಆ್ಯಂಡ್ ಎಜುಕೇಷನ್. ಇದು ಯಾವ ಥರ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂದ್ರೆ ಜಸ್ಟ್ ಒಂದು ಲಿಟ್ರಸಿ ಲೆವೆಲ್ಸ್ ಮುಖಾಂತರ ಒಂದು ಒಳ್ಳೆಯ ಒಂದು ಎಜುಕೇಷನ್ ಕೊಡೋ ಮುಖಾಂತರ ಏನಪ್ಪ ಅಂದರೆ ಆಲ್ಮೋಸ್ಟ್ ನಮಗೆ ಒಂದು ಗೊತ್ತಾಗ್ತೈತಿ, ಈ ಥರ ಒಂದು ಅಪೌಷ್ಟಿಕಾಂಶ ಇರುತ್ತೆ ನಾವು ದೂರ ಮಾಡಬೇಕಂದ್ರೆ ಜಸ್ಟ್ ಏನು ಮಾಡಬೇಕಂದ್ರೆ ಜಸ್ಟ್ ನಾವು ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು, ಒಂದು ಒಳ್ಳೆಯ ಒಂದು ಸಾಕ್ಷರತೆ ಪ್ರಮಾಣ ಇರಬೇಕು. ಓಕೆ,
ನೋಡಿ ಗೋರ್ಮೆಂಟ್ ಏನು ಮಾಡಿದ್ರಪ್ಪ ಅಂದರೆ ಒಂದು ಒಳ್ಳೆಯ ಒಂದು ಪ್ಲ್ಯಾನಿಂಗ್ ಆಫ್ ಫ್ಯಾಮಿಲಿ ಮಾಡಬೇಕು, ಒಂದು ಫ್ಯಾಮಿಲಿಗೆ ಒಂದು ಕರೆಕ್ಟಾಗಿ ಪ್ಲ್ಯಾನಿಂಗ್ ಇರಬೇಕಂತಂದು ಒಂದು ಏನು ಮಾಡಿದ್ರು 1952ರಲ್ಲಿ ಏನು ಮಾಡಿದ್ರು, ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿನ ತಂದರು, ರಾಷ್ಟ್ರೀಯ ಒಂದು ಜನಸಂಖ್ಯಾ ನೀತಿ. ಇದು ನೋಡಿರಿ, ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 1952ರಲ್ಲೇ ಏನು ಮಾಡಿದ್ರಪ್ಪ ಅಂದರೆ ನಮ್ಮ ಒಂದು ಗೋರ್ಮೆಂಟ್ ತಂತು. ಇದು ಫಸ್ಟ್ ಇನ್ ದಿ ನೇಷನ್, ಫಸ್ಟ್ ವರ್ಲ್ಡಲ್ಲಿ ಏನಪ್ಪ ಅಂದರೆ ಈ ಒಂದು ನಮ್ಮ ಫಸ್ಟ್ ನೇಷನ್ ಆಗಿದೆ. ವರ್ಲ್ಡಲ್ಲಿ, ಪ್ರಪಂಚದಲ್ಲಿ ಒಂದು ನಮ್ಮ ಭಾರತ ಏನಪ್ಪ ಅಂದರೆ ಮೊದಲನೇವಾಗಿ ಒಂದು ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿನ 1952ರಲ್ಲಿ ತಂದಿತ್ತು. ಯಾವುದೇ ಒಂದು ದೇಶ ಏನಪ್ಪ ಅಂದರೆ ಪಾಪ್ಯುಲೇಷನ್ ಬಗ್ಗೆ ಚಿಂತನೆ ಮಾಡಿದ್ದಿಲ್ಲ, ಬಟ್ ನಮ್ಮದು 1952ರಲ್ಲಿ ಏನಪ್ಪ ಅಂದರೆ ಗ್ರೋವಿಂಗ್ ಪಾಪ್ಯುಲೇಷನ್ ಆಗಿತ್ತು. ಸೊ ಈ ಥರ ಒಂದು ಅದರಿಂದ ಏನಪ್ಪ ಅಂದರೆ ಇದರಿಂದ ನಾವು ಒಂದು ಪ್ಲ್ಯಾನಿಂಗ್ ಮಾಡಬೇಕಂತ ನಾವು ಏನು ಮಾಡಿದ್ವಿ, ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿನ ತೊಗೊಂಬಂದ್ವಿ. ನೋಡೋಣ ಈ ಒಂದಿನ ಇರ್ತಪ್ಪ ಅಂದರೆ ನೋಡಿ, ರೆಕಗ್ನೈಸಿಂಗ್ ದ್ಯಾಟ್ ದಿ ಪ್ಲ್ಯಾನಿಂಗ್ ಆಫ್ ಫ್ಯಾಮಿಲೀಸ್ would improve individual health and welfare, the government of India initiated a comprehensive ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್. ಒಂದು 1952ರಲ್ಲಿ ಏನು ಮಾಡಿದ್ರು, ಒಂದು ಕುಟುಂಬ ಕಲ್ಯಾಣ ಯೋಜನೆ ಅಂತ ನಾವು ಜಾರಿಗೆ ತಂದ್ವಿ. ಓಕೆ, ದಿ NPP ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ ಅಂತ ಕರಿತೀವಿ, ಜಸ್ಟ್ ಶಾರ್ಟ್ ಫಾರ್ಮ್. 2000ದಲ್ಲಿ ಏನಪ್ಪ ಅಂದರೆ 2000ದಲ್ಲಿ ಏನು ಜಸ್ಟ್ ಆ್ಯಡ್ ಮಾಡಿದ್ರು ಅಂದರೆ ಪ್ರೊವೈಡ್ಸ್ ಅ ಪಾಲಿಸಿ ಆಫ್ ಫ್ರೇಮ್ವರ್ಕ್ ಫಾರ್ ಇಂಪಾರ್ಟಿಂಗ್ ಫ್ರೀ ಆ್ಯಂಡ್ ಕಂಪಲ್ಸರಿ ಸ್ಕೂಲ್ ಎಜುಕೇಷನ್ ಅಪ್ ಟು 14 ಇಯರ್ಸ್ ಏಜ್. ನೋಡಿ 14 ವರ್ಷ ಮಟ್ಟ ಏನಪ್ಪ ಅಂದರೆ ಒಂದು ಕಂಪಲ್ಸರಿ ಅವ ಏನು ಮಾಡಬೇಕು, ಒಂದು ಫ್ರೀ ಮತ್ತು ಒಂದು ಕಂಪಲ್ಸರಿ ಒಂದು ಎಜುಕೇಷನ್ ಕೊಡಬೇಕು ಅವಂಗೆ 14 ವರ್ಷದ ಮಟ್ಟ. ರಿಡ್ಯೂಸಿಂಗ್ ದಿ ಇನ್ಫ್ಯಾಂಟ್ ಮೊರ್ಟಾಲಿಟಿ, ಒಂದು ಶಿಶು ಮರಣ ಏನಪ್ಪ ಅಂದರೆ ಕಡಿಮೆ ಮಾಡಬೇಕು. ಟು ರೇಟ್ ಬಿಲೋ 30 per 1000 ಲೈವ್ ಬರ್ಸ್, ಒಂದು 1000 ಒಂದು ಜನನ ಒಂದು ಶಿಶುಗಳಿಗೆ ಒಂದು ಆಲ್ಮೋಸ್ಟ್ ನಾವು ಏನು ಮಾಡಬೇಕು, ಒಂದು ಕಡಿಮೆ ಮಾಡಬೇಕು ಇನ್ಫ್ಯಾಂಟ್ ಮೊರ್ಟಾಲಿಟಿ. ಜಸ್ಟ್ ಒಂದು 30 ಮಟ್ಟ ನಾವು ಏನು ಮಾಡಬೇಕು, ಕಡಿಮೆ ಮಾಡಬೇಕಾಗಿತ್ತು. ಓಕೆ, ಅಚೀವಿಂಗ್ ದಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಆಫ್ ಚಿಲ್ಡ್ರನ್ ಅಗೇನ್ಸ್ಟ್ ಆಲ್ ವ್ಯಾಕ್ಸಿನ್ಸ್, ಪ್ರಿವೆಂಟಬಲ್ ಡಿಸೀಸಸ್, ಪ್ರಮೋಟಿಂಗ್ ಡಿಲೇಡ್ ಮ್ಯಾರೇಜಸ್. ನೋಡಿ, ಡಿಲೇಡ್ ಮ್ಯಾರೇಜಸ್ ಫಾರ್ ಗರ್ಲ್ಸ್, ಮೇಕಿಂಗ್ ಫ್ಯಾಮಿಲಿ ವೆಲ್ಫೇರ್ ಫಾರ್ ಅ ಪೀಪಲ್ ಸೆಂಟರ್ಡ್ ಪ್ರೋಗ್ರಾಮ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ನಾವು ಲಸಿಕೆಯನ್ನು ತರಬೇಕಿತ್ತು, ಲಸಿಕೆ ತಂದು ಒಂದು ಕಾಯಿಲೆಗೆ ಲಸಿಕೆ ತರಬೇಕಿತ್ತು. ಮತ್ತೇನಪ್ಪ ಅಂದರೆ ಒಂದು ಹುಡುಗಿಯರಿಗೆ ವಿಳಂಬವಾದಂಥ ಒಂದು ವಿವಾಹ ಮಾಡಬೇಕಿತ್ತು. ಆಲ್ಮೋಸ್ಟ್ ನಮ್ಮ ಒಂದು ಪಾಪ್ಯುಲೇಷನ್ ಏನಪ್ಪ ಅಂದರೆ ಬಾಲ್ಯ ವಿವಾಹ ಆಗ್ತಿತ್ತು. ಸೊ ಇದರಿಂದ ಏನಪ್ಪ ಅಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಿತ್ತು. ಇದನ್ನು ಏನು ಮಾಡಬೇಕು, ತಡೆಗಟ್ಟಬೇಕಂದ್ರೆ ಆಲ್ಮೋಸ್ಟ್ ಬಾಲ್ಯ ವಿವಾಹ ತಡಿಬೇಕಿತ್ತು. ಬಾಲ್ಯ ವಿವಾಹ, ಇದು ಮೂಢನಂಬಿಕೆ, ಇವೆಲ್ಲ ನಾವು ತಡಿಬೇಕಿತ್ತು. ಓಕೆ, ಒಂದು ಒಳ್ಳೆಯ ಒಂದು ಕುಟುಂಬ ಕಲ್ಯಾಣ ಯೋಜನೆ ನಾವು ಮಾಡಬೇಕಿತ್ತು. ಓಕೆ, NPP 2000 ಆ್ಯಂಡ್ ಅಡೋಲ್ಸೆಂಟ್ಸ್ ನೋಡಿದರೆ ಜಸ್ಟು ಏನು ಮಾಡಿದ್ರು, 2000ರಲ್ಲಿ ಅಡೋಲ್ಸೆಂಟ್ಸ್ ಐಡೆಂಟಿಫೈಡ್ ದಿ ಅಡೋಲ್ಸೆಂಟ್ಸ್ as one of the major section of the population that need greater attention. Besides nutritional requirements, the policy puts greater emphasis on other important needs of adolescents, including protection from unwanted pregnancy and sexual transmitted diseases. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಅವರಿಗೆ ಒಂದು ಒಳ್ಳೆಯ ಒಂದು ಪೌಷ್ಟಿಕಾಂಶಗಳನ್ನು ಹೊರತುಪಡಿಸಿ ಏನು ಮಾಡಬೇಕು, ಅವರಿಗೆ ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆ್ಯಂಡ್ ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಒಂದು ಅನಗತ್ಯ ಗರ್ಭಧಾರಣೆ ಮತ್ತು ಲೈಂಗಿಕವಾಗಿ ಹರಡುವ ಒಂದು ರೋಗಗಳಿಂದ ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಪ್ರೊಟೆಕ್ಷನ್ ಮಾಡಬೇಕಿತ್ತು, ರಕ್ಷಣೆ ಕೊಡಬೇಕಿತ್ತು ನಾವು. ಓಕೆ, ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆ್ಯಂಡ್ ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ STD, ಇವು ಏನಪ್ಪ ಅಂದರೆ ಜಸ್ಟ್ ನಾವು ಅವ್ರಿಗೊಂದು ಪ್ರೊಟೆಕ್ಷನ್ ಕೊಡಬೇಕಿತ್ತು. ಓಕೆ, ಇಟ್ ಕಾಲ್ಡ್ ಫಾರ್ ಪ್ರೋಗ್ರಾಮ್ಸ್ ದ್ಯಾಟ್ ಏಮ್ ಟುವರ್ಡ್ಸ್ ದಿ ಎನ್ಕರೇಜಿಂಗ್ ಡಿಲೇಡ್ ಮ್ಯಾರೇಜಸ್. ನೋಡಿ, ಡಿಲೇಡ್ ಮ್ಯಾರೇಜಸ್ ಆ್ಯಂಡ್ ಚೈಲ್ಡ್ ಬೇರಿಂಗ್, education of adolescents about the risks of unprotected sex, making contraceptive services accessible and affordable, providing food supplements, nutrition services, strengthening legal measures to prevent child marriage. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಪಾಲಿಸಿ ಏನು ಮಾಡುತ್ತಂದರೆ, ಮೇನ್ ಉದ್ದೇಶ ಏನಿತ್ತಪ್ಪ ಅಂದರೆ ಪಾಲಿಸಿದು ಜಸ್ಟ್ ಪಾಪ್ಯುಲೇಷನ್ನ ಇನ್ಕ್ರೀಸ್ ಆಗೋದನ್ನು ತಡಿಬೇಕಿತ್ತು. ಓಕೆ, ಜನಸಂಖ್ಯೆ ರೇಟ್ನ ಕಡಿಮೆ ಮಾಡಬೇಕಿತ್ತು, ಜನನ ದರ ಆಲ್ಮೋಸ್ಟ್ ಕಡಿಮೆ ಮಾಡಬೇಕಿತ್ತು. ಯಾವ ಥರ ಕಡಿಮೆ ಮಾಡಬೇಕಂದ್ರೆ ಜಸ್ಟ್ ನಾವು ಡಿಲೇಡ್ ಮ್ಯಾರೇಜ್, ಒಂದು ಲೇಟಾಗಿ ಒಂದು ಮದುವೆ ಆಗ್ಬೋದು, ಮತ್ತು ಚೈಲ್ಡ್ ಬೇರಿಂಗ್, ಜಸ್ಟ್ ಒಂದು ಮದುವೆ ಆದ ಕೂಡ ಮಕ್ಕಳು ಮಾಡೋಂಗಿಲ್ಲ, ಜಸ್ಟ್ ಆಲ್ಮೋಸ್ಟ್ ಒಂದು ಥಿಂಕಿಂಗ್ ಒಂದು ಕೆಪಾಸಿಟಿ ಬಂತು, ಆಮೇಲೆ ಜಸ್ಟ್ ಅವ್ರಿಗೊಂದು ಉದ್ಯೋಗ ಇತ್ತಪ್ಪ ಅಂದರೆ ಆಮೇಲೆ 2 ಅಥವಾ 3 ವರ್ಷ ಬಿಟ್ಟು ನಾವು ಒಂದು ಚೈಲ್ಡ್ ಮಾಡಬೇಕಿತ್ತು. ಮತ್ತು ಅವ್ರಿಗೊಂದು ಒಳ್ಳೆಯ ಒಂದು ಎಜುಕೇಷನ್ ಕೊಡಬೇಕಿತ್ತು. ಒಂದು ಅಡೋಲ್ಸೆಂಟ್ಸ್ಗೆ, ಒಂದು ಹದಿಹರೆಯದ ಒಂದು ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಕಂಪಲ್ಸರಿ ಇತ್ತು. ಮತ್ತು ಅವ್ರಿಗೊಂದು ಏನು ತಿಳಿಸ್ಬೇಕಿತ್ತಪ್ಪ ಅಂದರೆ ಜಸ್ಟ್ ನಾವು ಅವರಿಗೆ ಅನ್ಪ್ರೊಟೆಕ್ಟೆಡ್ ಸೆಕ್ಸು ಇದ್ರ ಬಗ್ಗೆ ನಾವು ಅವರಿಗೆ ಒಂದು ಜಾಗೃತಿ ಮೂಡಿಸಬೇಕಿತ್ತು. ಮತ್ತು ಮೇಕಿಂಗ್ ಕಾಂಟ್ರಾಸೆಪ್ಟಿವ್ ಸರ್ವಿಸಸ್ ಲೈಕ್ ಅಕ್ಸೆಸಿಬಲ್ ಆ್ಯಂಡ್ ಅಫೋರ್ಡಬಲ್, ಒಂದು ರೋಗ ನಿರೋಧಕ ಅಥವಾ ಏನು ಕರಿತೀವಿ ಒಂದು ಗರ್ಭ ನಿರೋಧಕ, ಇವೆಲ್ಲ ಏನಪ್ಪ ಅಂದರೆ ಜಸ್ಟ್ ನಾವು ಅವ್ರಿಗೆ ಮುಂದಿಂದು ಅವ್ರಿಗೆ ಜಸ್ಟ್ ತಿಳಿಸಬೇಕಿತ್ತು. ಓಕೆ,
ಮತ್ತು ಪ್ರೊವೈಡಿಂಗ್ ಫುಡ್ ಸಪ್ಲಿಮೆಂಟ್ಸ್ ಆಲ್ಮೋಸ್ಟ್ ಏನಾದರೂ ಒಂದು ಒಳ್ಳೆಯ ಒಂದು ಆಹಾರ ಅವರಿಗೆ ಕೊಡಬೇಕಿತ್ತು. ಮತ್ತು ನ್ಯೂಟ್ರಿಷನ್ ಸರ್ವಿಸಸ್, ಸ್ಟ್ರೆಂಥನಿಂಗ್ ದಿ ಲೀಗಲ್ ಮೆಷರ್ಸ್ ಟು ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಬಾಲ್ಯ ವಿವಾಹ ನಾವು ತಡಿಬೇಕಿತ್ತು. ಓಕೆ, ಬಾಲ್ಯ ವಿವಾಹ ತಡಿಬೇಕಿತ್ತು. ಒಂದು ಒಳ್ಳೆಯ ಒಂದು ಜಾಗೃತಿನ ಮೂಡಿಸ್ಬೇಕಿತ್ತು ಅವರಿಗೆ. ಪೀಪಲ್ ಆರ್ ದಿ ನೇಷನ್ಸ್ ಮೋಸ್ಟ್ ವ್ಯಾಲ್ಯೂಬಲ್ ರಿಸೋರ್ಸಸ್. ನೋಡಿ, ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ನೇಷನ್ಸ್ಗೆ ಮಾನವನೇ ಒಂದು ಅತ್ಯಮೂಲ್ಯವಾದಂಥ ಒಂದು ಸಂಪನ್ಮೂಲ ಆಗಿರ್ತಾನೆ. ಅ ವೆಲ್ ಎಜುಕೇಟೆಡ್ ಹೆಲ್ದಿ ಪಾಪ್ಯುಲೇಷನ್ ಪ್ರೊವೈಡ್ಸ್ ಅ ಪೊಟೆನ್ಷಿಯಲ್ ಪವರ್. ಒಂದು ಒಳ್ಳೆಯ ಒಂದು ಶಿಕ್ಷಣ ಮತ್ತು ಒಂದು ಒಳ್ಳೆಯ ಒಂದು ಆರೋಗ್ಯ ಇತ್ತಪ್ಪ ಅಂದರೆ ಒಂದು ಮನುಷ್ಯನಿಗೆ ಒಳ್ಳೆಯ ಶಿಕ್ಷಣ ಮತ್ತು ಆರೋಗ್ಯ ಇತ್ತಪ್ಪ ಅಂದರೆ ಅವನ ಒಂದು ಪೊಟೆನ್ಷಿಯಲ್ ಪವರ್ ಆಗ್ತಾನೆ. ಅವನ ಒಂದು ಎಲ್ಲಿ ಇದ್ದರೂ ಕೂಡ ಅವನು ಒಂದು ಸಾಧಿಸ್ತಾನೆ, ಅವನ ಒಂದು ಅಂದ್ಕೊಂಡಿದ್ದು ಸಾಧಿಸ್ತಾನೆ, ಒಂದು ಪೊಟೆನ್ಷಿಯಲ್ ಪವರ್ ಆಗ್ತಾನೆ. ಓಕೆ, ಜಸ್ಟ್ ಒಂದು ಕಳೆದ ಒಂದು ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ಡಿಸ್ಕಷನ್ ಮಾಡಿದೆ. ಒಂದು ಜಸ್ಟ್ ನಿಮಗೆ ಕ್ವಶನ್ಸ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಫಸ್ಟ್ ಕ್ವಶನು, ಮೈಗ್ರೇಷನ್ ಚೇಂಜ್ ದಿ ನಂಬರ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕಂಪೋಸಿಷನ್ ಆಫ್ ಪಾಪ್ಯುಲೇಷನ್ ಇನ್. ಎಲ್ಲಿ ಒಂದು ಮೈಗ್ರೇಷನ್ ಚೇಂಜ್ ಆಗೋದ್ರಿಂದ, ಮೈಗ್ರೇಷನ್ ಒಂದು ವಲಸೆ ಚೇಂಜ್ ಆಗೋದ್ರಿಂದ ಎಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್, ಯಾವ ಥರ ಒಂದು ಡಿಸ್ಟ್ರಿಬ್ಯೂಷನ್ ಮತ್ತು ಕಂಪೋಸಿಷನ್ ಆಫ್ ಪಾಪ್ಯುಲೇಷನ್ ಎಲ್ಲಿ ಒಂದು ಚೇಂಜ್ ಆಗ್ತೈತಿ ಅಂತ, ಯಾವ ಒಂದು ಏರಿಯಾದಲ್ಲಿ ಚೇಂಜ್ ಆಗ್ತೈತಿ, ಯಾವ ಥರ. ದಿ ಏರಿಯಾ ಆಪ್ಷನ್ ನೋಡೋಣ. ದಿ ಏರಿಯಾ ಆಫ್ ಡಿಪಾರ್ಚರ್, ಬೋತ್ ದಿ ಏರಿಯಾ ಡಿಪಾರ್ಚರ್ ಆ್ಯಂಡ್ ಅರೈವಲ್, ದ ಏರಿಯಾ ಆಫ್ ಅರೈವಲ್, ಡಿ ನನ್ ಆಫ್ ದಿ ಅಬವ್. ಆಪ್ಷನ್ ನೋಡಿದ್ರೆ ಎಲ್ಲಿ ಅಂತ ಒಂದು ವಲಸೆ ಹೋಗೋದ್ರಿಂದ, ಅಥವಾ ಒಂದು ವಲಸೆ ಹೋಗಿ ಮತ್ತು ಬರೋದ್ರಿಂದ, ಅಥವಾ ವಲಸೆ ಒಂದು ಬರೋದ್ರಿಂದ. ಇನ್ನೊಂದು ಲಾಸ್ಟ್ ಆಪ್ಷನು ನನ್ ಆಫ್ ದಿ ಅಬವ್. ಓಕೆ, ಜಸ್ಟ್ ಕಮೆಂಟ್ ಮಾಡಿ. ಸೆಕೆಂಡ್ ಕ್ವಶನ್, ಅ ಲಾರ್ಜ್ ಪ್ರಪೋರ್ಷನ್ ಆಫ್ ಚಿಲ್ಡ್ರನ್ ಇನ್ ಅ ಪಾಪ್ಯುಲೇಷನ್ ಈಸ್ ಅ ರಿಸಲ್ಟ್ ಆಫ್ ಹೈ ಬರ್ತ್ ರೇಟ್ಸ್, ಹೈ ಡೆತ್ ರೇಟ್ಸ್, ಹೈ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಮೋರ್ ಮ್ಯಾರಿಡ್ ಕಪಲ್ಸ್. ಮೂರನೇ ಕ್ವಶನ್, ದಿ ಮ್ಯಾಗ್ನಿಟ್ಯೂಡ್ ಆಫ್ ಪಾಪ್ಯುಲೇಷನ್ ಗ್ರೋತ್ ರೆಫರ್ಸ್ ಟು the total population of an area, the number of persons added each year, the rate of which the population increases, the number of females per 1000 males. Last question, so according to census, a literate person who is one who can read and write his name, can read and write any language, is 7-year-old and can read and write any language with understanding, know the 3 R's. ಓಕೆ, ಜಸ್ಟ್ ಕಮೆಂಟ್ ಮಾಡಿ. ಇದು ಕಂಪ್ಲೀಟ್ ಆಯಿತು 6th ಚಾಪ್ಟರ್. ಈ ಒಂದು 9th ಸ್ಟ್ಯಾಂಡರ್ಡ್ ಕಂಪ್ಲೀಟಾಗಿ ಮುಗೀತು. NCERT 9th ಸ್ಟ್ಯಾಂಡರ್ಡ್ ಕಂಪ್ಲೀಟಾಗಿ ಮುಗೀತು. ಓಕೆ, ಜಸ್ಟ್ ಒಂದು ನೀವು ಪ್ಲೇ ಲಿಸ್ಟಲ್ಲಿ ನೋಡ್ಕೋಬೋದು. ಮತ್ತು ಹೆಚ್ಚಿನ ಒಂದು ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಕೂಡ ಒಂದು ಶೇರ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.